ನಮಸ್ಕಾರಪ್ಪ. ನಮ್ಮ ಚಾನಲ್ ನೋಡುವ ನಮ್ಮ ಎಲ್ಲ ಸಾವುಕಾರ ಮಂದಿಗೆ ನಮಸ್ಕಾರ. ಇವತ್ತೊಂದು ವಿಶೇಷ ಏನಪ್ಪ ಅಂದ್ರೆ ನನ್ನ ದೋಸ್ತ ನಾನು ಕೂಡಿ ಯೋಗಿ ಕೊಳಕ್ಕೆ ಹೊಂಟೇವಿ. ಅಲ್ಲಿ ಏನೈತಪ್ಪ ಅಂತ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಬೈಕ್ ಮೇಲೆ ಹೊಂಟೀವಿ. ಕೆಟ್ಟ ಬಿಸಿಲು ಒಂದು ಬಡಿಯಾಕತ್ತಿತ್ತು ಮ್ಯಾಲೆ. ಬಿಸಿಲು ಬಡಿದ್ರೆ ಬಿಡಲಿಲ್ಲ. ಸೊ ಹೊಂಟೀವಿ. ಇಂಥ ಬಿಸಿಲೊಳಗೆ ಹೆಂಗಪ್ಪ ಅಂದ್ರೆ ಬೆವರಂತೂ ಫುಲ್ಲು ಬಸಾಕತ್ತಿತ್ತು. ಆದರೂ ಬೆವರಿನ ಹೊಡೆತಕ್ಕೆ ಏನು ತಿಳಿಬಾರ್ದಿಲ್ಲ ನಮಗೆ ತಿಳಿತು. ರೋಡಿನ ಜಳ ಒಂದು ಬಡಿಯಾಕೈತೆ ಹಂಗೆ ಕೆಳಗೆ. ಆದರೂ ನಾವು ಬಿಡಲಿಲ್ಲ, ಹೋದ್ವಿ. ಬಂದ್ವಿ ಇನ್ನಾಟ್ ಹತ್ರ ಸಮೀಪ ಬಂದ್ವಿ. ನೋಡೋಣ ಅಲ್ಲಿ ಏನು ಯಾವ ಥರ ಅನುಭವ ಐತೆ ಅನ್ನೋದು, ಯೋಗಿ ಕೊಳ ಹೆಂಗೈತೆ ಅನ್ನೋದು ಸ್ವಲ್ಪ ನಿಮಗೂ ತೋರಿಸ್ತೀನಿ. ಸೊ ಯಾರು ಹಂಗೆ ಹೋಗ್ಬೇಡ್ರಿ, ವಿಡಿಯೋನ ಫೋನ್ನ ನೋಡ್ಕೊಂಡು ಹೋಗ್ರೆ ಸ್ವಲ್ಪ ತಡೀರಿ. ಇನ್ನೊಂದು ಸ್ವಲ್ಪ ಆದರೆ ಬಂದ್ವಿ, ಯೋಗಿ ಕೊಳಕ್ಕೆ ಬಂದೀವಿ. ಬಂತು ನೋಡ್ರಿ ಗೇಟ. ಯೋಗಿ ಕೊಳದ ಬಂತು ಏರಿಯಾ ಬಂತು ದ್ವಾರ ಬಾಗಿಲ ದಾಟಿ ನಾವು ಒಳಗೆ ಬಂದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಬರ್ಬಿಟ್ಟಿಗೆ ನಮ್ಮ ಪಾಯಿಂಟ್ ಇತ್ತು. ಸರಿ, ನಾವೀಗ ಯೋಗಿ ಕೊಳಕ್ಕೆ ದೇವಸ್ಥಾನ ಏರಿಯಾಕ್ಕೆ ಬಂದು ಆಮೇಲೆ ನಾನು ಬಂದು ಮ್ಯಾಲೆ ಹತ್ತಿ ಭಜನೆ ಕೆಚ್ಕೊಂಡು ಮ್ಯಾಲೆ ಹೊಂಟೇನಿ. ಹೋಗ್ಬೇಕಾದ್ರೆ ಏನಾಕೈತಿ ಅನ್ನೋದು ಸ್ವಲ್ಪ ನೋಡಕ್ರೆ ಯಾವ ಥರ ಅಲ್ಲಿ ನಮ್ಗೆ ಏನಾಗ್ತೈತಿ ಅನುಭವ. ಅಲ್ಲಿ ಭಾಳ ಮಂಗಗಳ ಕಾಟ ಒಂದು ಭಾಳ ಇತ್ತು. ಕೆಟ್ಟ ಏರ್ಬೇಕಾದ್ರೆ ಕಾಲೊಂದು ಭಾಳ ಹಿಡಿದು ಕಾಲು ನುಸಿದಂಗೆ ಹಾಕಿತ್ತು. ಯಾಕಪ್ಪ ಅಂದ್ರೆ ಗುಡ್ಡ ದೊಡ್ಡ ಎತ್ತರ ಮೇಲೆ ಹತ್ಬೇಕಿಲ್ಲ. ನೋಡಿ ಇಷ್ಟು ದೂರ ಹತ್ತಿ ಬಂದೀನಿ. ಈಗ ಇನ್ನೂ ಇದ್ರ 2 ಪರ್ಸೆಂಟ್ ಎತ್ತರ ಐತೆ ಅದು ಮ್ಯಾಲೆ ಹತ್ತೋದು. ಸೊ ಅಷ್ಟು ಹೋಗ್ಬೇಕಲ್ಲ. ಒಮ್ಮಿಗೆ ಅಂದ್ರೆ ತ್ರಾಸ ಆಕೈತ್ರಿ ಇಪ್ಪ ಬಿಸಿಲಾಗ. ಊಟಿಲ್ಲ ಏನಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಕೂತ್ನಿ. ಆಮೇಲೆ ನಾವು ಏನು ಮಾಡಿದ್ವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಕೆಳಗೆ ನಾವು ಏನು ಮಾಡಿದ್ನಿ, ಬೈಕ್ ಸ್ಟ್ಯಾಂಡ್ ಮಾಡಿ ಬರ್ಬೇಕಾದ್ರೆ ನಮ್ಮ ಕಿಶದಾಗ ಬಿಸ್ಕಿಟ್ ಪುಟ್ಕ ತಂದಿದ್ನಿ. ಸೊ ಬಿಸ್ಕಿಟ್ ಪುಟ್ಕವನ್ನ ನಮ್ಮ ಕೋತಿಗಳಿಗೆ ತೋರಿಸಿದ್ನಿ. ಸೊ ಅವು ಏನು ಮಾಡಿದ್ವು, ನನ್ನ ಫಾಲೋ ಮಾಡ್ಕೊಂಡು ನನ್ನ ಬೆನ್ನು ಹತ್ತಿ ಮ್ಯಾಲೆ ಬಂದುಬಿಟ್ಟು ನೋಡ್ರಿ ಹೆಂಗೆ ಬರಾಕತ್ತಾವ. ಆ್ಯಕ್ಚುಲಿ ಅವು ಬರ್ತಾ ಇರೋದು ಬಿಸ್ಕಿಟ್ ಸಂಬಂಧ ಬರಾಕತ್ತಾವ ನೋಡ್ರಿ ಆ ಟೈಪ್. ನೋಡೋಣ, ಇನ್ನೂ ಮಜಾಕ್ ಭಾರಿ ಐತಿ ನೋಡ್ರಿ ಹೆಂಗೆ ಸಾಲ ಕಚ್ಚೆ ಬರಾಕತ್ತಾವ. ಅಲ್ಲೇ ಕೊಡಲಿಲ್ಲ ನಾವು ಅವಕ್ಕೆ, ಮ್ಯಾಲೆ ಹೋಗಿ ಕೊಡ್ಬೇಕಂತೇಳಿ ಹಂಗೆ ಕಿಶ ಇಟ್ಕೊಂಬನ್ನಿ. ನೋಡ್ರಿ ಚಲೋ ಆಯ್ತು ನೋಡಿ. ಇದು ಗಂಡು ಮಂಗ್ಯ ಇದೆ. ಆ್ಯಕ್ಚುಲಿ ಇದು ಗಂಡು ಮಂಗ್ಯ. ಇದು ಏನು ಮಾಡ್ತಿತ್ತು ಗೊತ್ತಿತ್ತಾನ, ಯಾವನು ಸಮೀಪ ಬರ್ಕೊಡ್ತಿರ್ಕಿಲ್ಲ ಬೇರೆದವ್ರು, ತಾವು ಒಬ್ಬತ್ತಿತ್ತ. ನಾ ಎಲ್ಲ ರಗಡ ಪ್ರಯತ್ನ ಪಟ್ಟು ಬೇರೆದವ್ರಿಗೆ ಕೊಡ್ಬೇಕಂತೇಳಿ. ಆದರೂ ಅದು ಏನು ಮಾಡ್ತಾ ಇದ್ದ, ಬಡಗ್ನ ಅವ್ರನ್ನ ಓಡಿಸಿದ್ನ ತಾಣ ತಗೋತಿತ್ತು. ಆ ಟೈಪ್ ಮಾಡಿ ನೋಡ್ರಿ. ನೋಡೋಣ ಎತ್ತು ಸುತ್ತು ಹೊಡೆದ್ರು ಅದು ಸುತ್ತು ಹೊಡೆದು ಎಲ್ಲ ಮಂಗಗಳನ್ನ ಅಂದಿಸಿ ಅದು ಒಂದೇ ಬರ್ತಿತ್ತು ನೋಡಪ್ಪ ಅವನು. ನೋಡು ನಾ ಎಲ್ಲಿ ಹೋಗ್ಕೊಂಡು ಅಲ್ಲೇ ಬೆನ್ನಕ್ಕೆ ಬರ್ತಿತ್ತು ಅದು. ಹಂಗಟ್ ಮಾಡಿ ಒಂದು ಬಿಸ್ಕಿಟ್ ಪುಟ್ಕ ಎಲ್ಲ ಇದು ಒಂದೇ ಖಾಲಿ ಮಾಡಿದ್ದಾರೆ. ನೋಡು ಬೇರೆದವ್ರು ನೋಡು, ಇದು ಕೊಡು. ನೋಡು ಓ ಮೈ ಗಾಡ್ ನೋಡಲ್ಲಿ ಅದನ್ನು ಬಡ್ದು ಕೆಳಗೆ ಕಿಡಿತು ನೋಡು. ಏನು ಮಾಡೋದ. ಸೊ ಎಲ್ಲ ಅದನ್ನು ಒಂದೇ ಖಾಲಿ ಮಾಡಿತು.
ಒಂದು ಪುಟ್ಕ ಅಂತೂ ಅವ ಒಬ್ಬ ತಿಂದ. ಈಗ 2ನೇ ಪುಟ್ಕ ಹರಿದನು. 2ನೇ ಪುಟ್ಕದಾಗ ಅವಾಗ ನಾ ಒಂದು ಬಿಸ್ಕಿಟ್ ಕೊಡಂಗಿಲ್ಲ. ಯಾಕತ್ತ ತಿಳ್ಕೊರಿ ನೀವು, 1ನೇದು ಒಂದು ಬಿಸ್ಕಿಟ್ ಪುಟ್ಕ ಅಲ್ಲ ಅವ ಒಬ್ಬ ತಿಂದ, ನಾವು ಯಾರಿಗೂ ಕೊಡ್ಬಿಟ್ಟಿಲ್ಲ. ಈ ಸಲ ಅವ ಒಟ್ಟ ಒಂದು ಬಿಸ್ಕಿಟ್ ಕೊಡಂಗಿಲ್ಲ. ನೋಡ್ಕೊತಿರ್ಬೇಕಾರ ನೋಡ್ರಿ ಅಲ್ಲಿ ಅವ್ನು ಒಟ್ಟ ಕೊಡಂಗಿಲ್ಲ. ಅವ ಹಿಂದಿಂದ ಮುಂದಿಂದ ಓಡಾಡನ ಕರೆ ಅವ ಒಟ್ಟ ಕೊಡಂಗಿಲ್ಲ. ಆಟ ಹಚ್ಚಣ ಮಗ ನಮ್ಮ ಜೋಡೆ. ಅಲ್ಲ ಆ ಸಣ್ಣ ಸಣ್ಣ ಮಕ್ಕಳನ್ನ ಬರ್ತಿತ್ತಾನವ, ಗೊತ್ತಾಗೋದಿಲ್ಲ ಅವಾಗಷ್ಟು. ಹಾಂ ಬಿಟ್ಟಿನ ಅವನ. ಅದಕ್ಕೆ ಈ ಸಲ ನಾವು ಒಂದು ಕೊಡಲಿಲ್ಲ ನೋಡ ಅವಾಗ. ಎಲ್ಲ ಸಣ್ಣ ಸಣ್ಣವ್ರಿಗೆ ಕೊಯ್ತೀನಿ ಈ ಸಲ ಒಟ್ಟ. ತಗೋರಿ ಪತ್ ನೋಡಿ ಸಣ್ಣದು ಮತ್ತೊಂದು ಮರಿದ ಇಲ್ಲಿ. ಅಲ್ಲ ಅವ ಗಪ್ಪನಿ ಅವ ಕೊಡುವಂಗಿಲ್ಲ ಅವಾಗ ಸಣ್ಣ ಹಿಂಗೆ ಕೊಟ್ಕೋತ ಮ್ಯಾಲ ಹೋಗ್ತೀನಿ. ಬರಾತಾನ ಇಲ್ಲಿ ಸೈಡ್ ಮ್ಯಾಲ ಬರಾತಾನ ಕರೆ ಕೊಡಂಗಿಲ್ಲ. ನಾ ಯಾಕೆ ಕೊಡ್ಬೇಕು? ಒಬ್ಬ ತಿನ್ನಲ್ಲ ಒಂದೆಲ್ಲ ಮತ್ತೆ ಹೊಳ್ಳೆ ಬರ್ತಾನವ. ಅಲ್ಲೊಪ್ಪ ಎಲ್ಲ ಅವ ಒಬ್ಬಗ ಅಂದ್ರೆ ಮತ್ತೆ ಸಣ್ಣ ಮಕ್ಕಳಿಗೆ ಹೆಂಗೆ ಪಾಪ ಮತ್ತೆ ಆತು. ಇನ್ನು ಲಾಸ್ಟ್ ಇತ್ತು ಸುಳ್ಳ, ಮತ್ತು ಇನ್ನು ಪಾಪ ಇರಲಿ ಅಂತೇಳಿ ತುಣಕ್ ಉಳಿದಿತ್ತು ಒಂದು 2-3 ಪೀಸ. ಅದನ್ನ ಕೊಯ್ಟ್ನಿ, ಕಾಗದಾಗ ಉದ್ನಿ, ರೈಟ್ ಎಲ್ಲ ಮುಗೀತು. ಮತ್ತೆ ನಾ ಮತ್ತೊಂದು 2 ಸ್ಟೆಪ್ ಹಾಕಿ ಮುಂದೆ ಬರೋಣ, ಗುಡಿಗೆ ಹೋಗ್ಬೇಕಲ್ಲ. ಸೊ ಬರೀ ಮತ್ತೆ ಮ್ಯಾಲೆ ಏನೈತಿ ನೋಡ್ಕೊಂಡು ಬರೋಣ. ಬನ್ನಿ. ಬೆಸ್ಟ್ ಅಂದ್ರೆ ಬೆಸ್ಟ್ ನೇಚರ್ ನೋಡ್ರಿ. ಇಲ್ಲಿ ಮ್ಯಾಲೆ ನಿತ್ತು ನೋಡೋದು ಒಂಥರ ಭಾಳ ಮಜಾ ಅನಿಸತ್ತಿತ್ತು. ಸೊ ಮಸ್ತ್ ಅನಿಸ್ತು. ಇಲ್ಲಿ ನಿತ್ತು ಹೋಗಿ ಲಾಸ್ಟ್ ವ್ಯೂ ನೋಡೋದಂದ್ರೆ ಒಂದು ಸಖತ್ತಾಗಿತ್ತು. ಸೊ ಮುಂದೆ ಭಾರಿ ಅಂದ್ರೆ ಭಾರಿ ಚಂದ ಅನಿಸತ್ತಿತ್ತು ನೋಡಪ್ಪ. ಇಲ್ಲಿ ಮುಂದೆ ಜಿಗಿಬೇಕು ಮಾಡೀನಿ, ಆದ್ರೆ ಜಿಗಿದ್ರೆ ಮತ್ತೆ ಇಲ್ಲಿ ಅನಾಹುತ ಆದಿತ್ತು ಅಂತೇಳಿ ಗಪ್ಪಿಟ್ನಿ. ನೋಡ್ರಿ ಟೆಗ್ ಯಾವ ಥರ ಆಯ್ತು ಅಂದ್ರೆ ಈ ನಮ್ನಿ ಐತೆ ಇಲ್ಲಿ. ಬರ್ರಿ, ಆ್ಯಕ್ಚುಲಿ ಬರಬೇಕು. ಯಾರ್ಯಾರು ನಮ್ಮ ವಿಡಿಯೋ ನೋಡಾಕ್ರಿ ನೀವು ಒಂದ್ಸಲ ಬರ್ರಿ. ಯಾರ್ಯಾರು ವಿಡಿಯೋ ಇಲ್ಲಿ ಬಂದು ಹೋಗಿದಿರಲಿ ಅವ್ರ ಕಾಮೆಂಟ್ ಮಾಡಿ ತಿಳಿಸ್ರಿಪ್ಪ. ನಾನು ಎಂದು ಬಂದೀನಿ, ಎಂದು ಹೋಗೀನಿ, ಹಿಂಗಿದ್ದು ಅಂಥೇಳಿ ಹೇಳೋದು ಬರೀ. ಒಂದಿಟ್ಟು ಕಾಮೆಂಟ್ ಮಾಡೋದು ಬರೀ ಯಾಕೆ ಕಾಮೆಂಟ್ ಮಾಡೋಕೆ ಇದಕ್ಕೆ ನಿಮ್ಮ ಕಡೆ ನಾವೇನು ರೊಕ್ಕ ತಗೋದಿಲ್ಲ. ಬರ್ರಿ ಮ್ಯಾತ್ ಎಲ್ಲ ಮುಗಿಸಿ ರೈಟ್ ಕೆಳಗೆ ಮಾತು ತಿಳ್ಕೊಂಡು ನಮ್ಮ ಹಾದಿಯತ್ತ ನಾವು ಪ್ರಯಾಣ ಬೆಳೆಸಾಕತ್ತು ಮುಗಿಸ್ಕೊಂಬಂದು. ಆದ್ರೆ ಭಾಳ ಯಾಕೋ ಕೆಟ್ಟ ಬಿಸಿಲು ಬಿಡಾಯ್ತಿತ್ತಲ್ಲ, ಕಾಲು ಏರ್ಗಟ್ಟಿದಂಗೆ ಆಗಾಕೈತಿದ್ದು. ಕೊಂಡ್ಬೇಕಂತೇಳಿ ಎಲ್ಲ ಕಡೆ ಸ್ವಲ್ಪ ನೋಡಿನಿ, ಆದ್ರೆ ಭಾಳ ಕೆಟ್ಟ ಸುಡಾತಿತ್ತು. ಆದರೂ ಇರಲಿ ಅಂತೇಳಿ ಒಂದು ಜಾಗದಾಗ ಕೂತ್ನಿ. ಅಲ್ಲಿ ಮ್ಯಾಲೆ ಭಕ್ತಾದಿಗಳು ಬಂದಿದ್ರು, ಸ್ವಲ್ಪ ಊಟ ಮಾಡಿದ್ವು ಅಲ್ಲೇ. ಸೊ ಅದು ಒಂದು ತ್ರಾಸ ಆಗತ್ತಿತ್ತು, ಕೊಂಡಾಕು ಆಗತ್ತಿರ್ಕಿಲ್ಲ. ಆದರೂ ಹಂಗೋ ಮಾಡಿ ಕೂತ್ನಿ. ಬರ್ರಿ ಮುಗಿಸ್ಕೊಂಡು ನಾವು ಯೋಗಿಕೊಳ್ಳ ಮುಗಿಸ್ಕೊಂಡು ನಮ್ಮೂರಿಗೆ ಬಂದು ಗೋಕಾಕ್ಕೆ ನಾವು ರಿಟರ್ನ್ ಅದು. ಧನ್ಯವಾದಗಳು ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್. ನಿಮಗೆ ಧನ್ಯವಾದ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಲೈಕ್ ಮಾಡೋಕ್ಕೆ ನಮ್ಮೇನು ನಿಮ್ಮ ಕಡೆ ರೊಕ್ಕ ಕೇಳತ್ತಿಲ್ಲ, ಜಸ್ಟ್ ಒಂದು ಲೈಕ್ ಮಾಡಿರಿ, ಏನಾರು ಕಾಮೆಂಟ್ ಮಾಡಿರಿ ಅಷ್ಟೇ.